ನನ್ನ ಮೇಲೆ ಇಡಿ ದಾಳಿ ಆಗುವಂತ ಸಾಧ್ಯತೆ ಇದೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಲವು ಆಯಾಮಗಳನ್ನು ಕೂಡ ಈ ಟ್ವೀಟ್ ಪಡ್ಕೊಳ್ತಾ ಇದೆ. ಲೋಕಸಭೆಯಲ್ಲಿ ನನ್ನ ಚಕ್ರವ್ಯೂಹ ಭಾಷಣ ಕೆಲವರಿಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಇಡಿಯಲ್ಲಿರುವ ಕೆಲವರು ನಮ್ಮ ಮನೆ ಮೇಲೆ ದಾಳಿ ಮಾಡೋ ಯೋಜನೆ ಹಾಕೊಂಡಿದ್ದಾರೆ. ಇಡಿ ಅವರನ್ನ ನಾವು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇವೆ. ಇಡಿ ಅವರಿಗಾಗಿ ಟೀ ಮತ್ತು ಬಿಸ್ಕೆಟ್ ರೆಡಿ ಇರುತ್ತೆ. ಇಡಿ ಅವರನ್ನ ಆಹ್ವಾನಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಹೌದಾ, ಬಿಜೆಪಿ ಈ ತರದೊಂದು ತಂತ್ರವನ್ನ ನಿಜವಾಗ್ಲೂ ಮಾಡ್ತಾ ಇದೆಯಾ? ಯಾಕಂದ್ರೆ ಈಗಾಗಲೇ ಬಿಜೆಪಿ ಮೇಲೆ ಸಾಕಷ್ಟು ಆರೋಪಗಳಿದೆ. ತನಗಾಗದವರನ್ನ, ತನ್ನ ವಿರುದ್ಧ ಮಾತನಾಡಿದವರನ್ನ ಮತ್ತು ಅಧಿಕಾರದಲ್ಲಿ ಇರೋರನ್ನ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡಿಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ. ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿಯ ಈ ಟ್ವೀಟ್ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಒಂದು ವೇಳೆ ಆ ರೀತಿಯಾಗಿ ಏನಾದರೂ ಇಡಿ ರೇಡ್ ಆಗೋದೇ ಆಗಿದ್ರೆ ಅದು ಮುಂಚಿತವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಗೆ ಗೊತ್ತಾಯಿತು, ಆ ಒಂದು ಸುಳಿವು ಸಿಕ್ಕಿದ್ದು ಹೇಗೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಿದ್ರೆ ದ್ವೇಷದ ರಾಜಕಾರಣವನ್ನ ಬಿಜೆಪಿ ಮಾಡ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಈಗಾಗಲೇ ನಮ್ಮ ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಈ ಸರ್ಕಾರದ ಸಚಿವರುಗಳು ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲಿ ಇರುವಂತಹ ಬಿಜೆಪಿ ಹೊರತುಪಡಿಸಿ ಇನ್ನುಳಿದ ಪಕ್ಷದ ನಾಯಕರುಗಳೇ ಇದನ್ನು ಹೇಳ್ತಾ ಇದ್ದಾರೆ. ಹೌದು, ಬಿಜೆಪಿ ಈ ತರ ಮಾಡ್ತಾ ಇದೆ, ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಯಾರಾದ್ರೂ ಏನಾದ್ರೂ ಮಾತಾಡ್ಬಿಟ್ರೆ, ಪಾಯಿಂಟ್ ಹೇಳ್ಬಿಟ್ರೆ ಅವ್ರ ಮೇಲೆ ದಾಳಿ ಮಾಡೋದೇ ಇವ್ರ ಕೆಲಸ ಅಂತ. ಅದರಲ್ಲೂ ಮೊನ್ನೆ ರಾಜ್ಯಸಭೆಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದಂತ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಹಿಂದಿನ ರಾಹುಲ್ ಗಾಂಧಿಗೂ ಈಗಿನ ರಾಹುಲ್ ಗಾಂಧಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮೊದಲೆಲ್ಲ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರೆ ನಗ್ತಾ ಇದ್ರು, ಪಪ್ಪು ಪಪ್ಪು ಅಂತ ಹೆಸರಿಟ್ಟಿದ್ರು. ಆದ್ರೆ ಈಗ ಅವರ ಬದಲಾವಣೆಯನ್ನ ಸಹಿಸಿಕೊಳ್ಳೋಕೆ ಕೆಲವರಿಗೆ ಆಗ್ತಾ ಇಲ್ಲ. ಅವರ ಮಾತು ಬಾಣದ ರೀತಿಯಲ್ಲಿ ಇರ್ತಾ ಇದೆ. ಅವರ ಒಂದೊಂದು ಸ್ಟೆಪ್, ಒಂದೊಂದು ನಿಲುವು, ಒಂದೊಂದು ನಿರ್ಧಾರವೂ ಕೂಡ ಬೇರೆಯವರಿಗೆ ಈಗ ಸಮಸ್ಯೆ ಆಗ್ತದೆ, ಕಣ್ ಕುಗ್ತಾ ಇದೆ. ಆ ಕಾರಣಕ್ಕಾಗಿ ಇವ್ರ ಮೇಲೆ ಇಡಿ ದಾಳಿ ಮಾಡೋಣ ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಬದಲಾವಣೆಗೆ ಈ ಬಾರಿಯ ಬಿಜೆಪಿಯ ಈ ತರದೊಂದು ಪರಿಸ್ಥಿತಿಗೆ ಕಾರಣ. ಬೇರೆಯವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡು ಸರ್ಕಾರ ರಚಿಸಬೇಕಾದಂತ ಅನಿವಾರ್ಯ. ರಾಹುಲ್ ಗಾಂಧಿ ಅವರನ್ನ ಹೀಗೆ ಮಾತನಾಡ್ಲಿಕ್ಕೆ ಬಿಟ್ಬಿಟ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಇನ್ನೂ ಸಮಸ್ಯೆ ಆಗತ್ತೆ ಅನ್ನುವಂಥ ಯೋಚನೆಯಲ್ಲಿ ಬಿಜೆಪಿ ಅವರು ಇದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ.